ಎಲ್ಲರೂ ನಮಸ್ಕಾರ. ಫೈನಲಿ ಸೊ ನನ್ನ ಲವ್ ಯು ರಚು ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಶುಕ್ರವಾರ ರಿಲೀಸ್ ಆದಂತ ನನ್ನ ಸ್ನೇಹಿತರ ಸಿನಿಮಾ ತುಂಬಾ ಚೆನ್ನಾಗಿ ಒಳ್ಳೆ ರಿವ್ಯೂಸ್ ಬರ್ತಿದೆ ಅಂಡ್ ತುಂಬಾ ಚೆನ್ನಾಗಿ ಆಗ್ತಿದೆ ಅಂತ ಕೇಳ್ಪಟ್ಟೆ. ಅಂಡ್ ಇಬ್ರಿಗೂ ಕಂಗ್ರ್ಯಾಚುಲೇಷನ್ಸ್, ರೈಟರ್ ಆಗಿರ್ಬೋದು ಇಲ್ಲ ಬಡವ ರಾಸ್ಕಲ್ ಆಗಿರ್ಬೋದು. ಎಸ್, ಕಮಿಂಗ್ ಬ್ಯಾಕ್ ಟು ಮೈ ಫಿಲ್ಮ್ ಲವ್ ಯು ರಚ್ಚು ಮುಂದಿನ ಶುಕ್ರವಾರ ರಿಲೀಸ್ ಆಗ್ತಿದೆ, 31ನೇ ತಾರೀಕು ಡಿಸೆಂಬರ್. ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂದಷ್ಟು ಅದೇನೋ ಹೇಳ್ತಾರಲ್ಲ, ಒಳ್ಳೆ ಕೆಲಸನೂ ಒಳ್ಳೆ ಕಾರ್ಯ ಆಗ್ಬೇಕಾದ್ರೆ ಒಂದಷ್ಟು ನೆಗೆಟಿವ್ಸ್ ಇರುತ್ತೆ, ಅಡೆತಡೆಗಳಿರುತ್ತೆ ಅಂತ. ಸೊ ಅದೇ ತರ ನಾವು ಒಂದಷ್ಟು ಫೇಸ್ ಮಾಡ್ತಿದ್ವಿ. ಸೊ ದಟ್ಸ್ ಓಕೆ, ಪರವಾಗಿಲ್ಲ. ಏನೋ ಒಂದು ಸಾಧನೆ ಮಾಡ್ಬೇಕಾದ್ರೆ ಜಾಸ್ತಿ ಹರ್ಡಲ್ಸ್ ಇರತ್ತೆ ಅಂತಾರಲ್ಲ, ಹಾಗೆ. ಸೊ ನಾನು ಸರ್ಗೆ ಅದೇ ಹೇಳ್ತಿದ್ದೆ. ಒಂದು ನನಗೆ ತುಂಬಾ ಬೇಜಾರಾಗಿರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಸರ್ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಹೇಳಿದಂತ ಒಂದು ಮಾತು, ನಾನು ಸಿನಿಮಾ ಚೆನ್ನಾಗಾಗ್ಲಿಲ್ಲ ಅಂದ್ರೆ ನನ್ನ ಫ್ಯಾಮಿಲಿ ನಾನು ಬೀದಿಗೆ ಬಂದ್ಬಿಡ್ತೀವಿ ಅಂತ. ಅದು ನನಗೆ ಪರ್ಸನಲ್ ಆಗಿ ತುಂಬಾನೇ ಬೇಜಾರಾಯ್ತು. ಬಿಕಾಸ್ ಬೀಂಗ್ ಅ ಪ್ರೊಡ್ಯೂಸರ್ ಅವರು ತುಂಬಾ ಜನಕ್ಕೆ, ಇದು 4ನೇ ಸಿನಿಮಾ ಸರ್ ನಿಮ್ಮ ನಿರ್ಮಾಣದಲ್ಲಿ? 3ನೇ ಸಿನಿಮಾ. ಸೊ 2 ಸಿನಿಮಾ ಆಲ್ರೆಡಿ ಪ್ರೊಡ್ಯೂಸ್ ಮಾಡಿ ತುಂಬಾ ಚೆನ್ನಾಗಿರುವಂತ ಸಿನಿಮಾ, ತುಂಬಾ ಜನಕ್ಕೆ ಊಟ ಹಾಕಿರುವಂತ ಒಬ್ಬ ನಿರ್ಮಾಪಕ. ಅದು ಯಾರೇ ಆಗಿದ್ರು ಸರಿ, ಗುರುದೇಶಪಾಂಡೆ ಸರ್ ಒಬ್ರೇ ಅಲ್ಲ, ಯಾವ ಪ್ರೊಡ್ಯೂಸರ್ ಆಗಿದ್ರು ಸರಿ, ಆ ಒಂದು ಮಾತನ್ನ ಆಡಬಾರ್ದು ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಡೋಂಟ್ ಎವರ್ ಸ್ಪೀಕ್ ಲೈಕ್ ದಟ್. ನಾನು ಸಿನಿಮಾ ಚೆನ್ನಾಗಾಗಿಲ್ಲ ಅಂದ್ರೆ ಬೀದಿಗೆ ಬಂದ್ಬಿಡ್ತೀವಿ, ಚಾನ್ಸೇ ಇಲ್ಲ. ಆತರ ಆಗೋಕ್ ಸಾಧ್ಯನೇ ಇಲ್ಲ. ಎಲ್ಲ ಭಗವಂತನ ಕೈಲಿದೆ. ನೀವ್ ಯಾರ ಹತ್ರ ಡಿಸಿಷನ್ ತಗೊಳ್ಳೋದಕ್ಕೆ, ಹೇಳೋದಕ್ಕೆ? ಅಲ್ಲ, ಹಂಗಲ್ಲ, ಮಾತಾಡ್ಕೊಡ್ದು. ಬೀಂಗ್ ಅ ಪ್ರೊಡ್ಯೂಸರ್ ಆಗತ್ತೆ, ಚೆನ್ನಾಗತ್ತೆ, ಈ ತರ ಒಂದು ಏನೋ ಕಷ್ಟದಲ್ಲಿದೆ, ನೋಡೋಣ ಒಳ್ಳೇದಾಗತ್ತೆ ಅಂತ ಆ ತರ ಮಾತಾಡ್ಬೇಕು. ಅರ್ಥ ಆಯ್ತಾ? ಅವ್ರು ಪ್ರಮೋಟ್ ಮಾಡ್ತಿದ್ದಾರೆ ಸಿನಿಮಾನ, ಅಲ್ಲೇ ಕೆಡ್ಸ್ಕೊಬಿಡಿ. ಪ್ಲೀಸ್ ಡೂಯಿಂಗ್ ಇಟ್ ಅಲ್ಲ. ಸೊ ಯಾ, ಅಂಡ್ ಖಂಡಿತವಾಗ್ಲೂ ಹೇಳ್ತೀನಿ, ವಿ ಆಲ್ ಆರ್ ಮಿಸ್ಸಿಂಗ್ ಅಜಯ್ನ. ಏನೇ ಬೇಜಾರಾಗಿದ್ರು ಸರಿ, ಖಂಡಿತವಾಗ್ಲೂ ಅವರ ಒಂದು ಡಿಸಿಷನ್ ಅವರಲ್ಲಿರುತ್ತೆ. ಅಂಡ್ ಯಾರು ನಾವು ಫೋರ್ಸ್ ಮಾಡೋದಿಕ್ಕಾಗಲ್ಲ, ಯಾವ ವಿಷಯಕ್ಕೂ ಕೂಡ ಫೋರ್ಸ್ ಮಾಡೋದಿಕ್ಕಾಗಲ್ಲ. ಖಂಡಿತವಾಗ್ಲೂ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ಯೂಶಲಿ ಮೀಡಿಯಾ ಮುಂದೆ ಕುತ್ಕೊಂಡಾಗ ಈ ತರ ಒಂದು ಚಾನಲ್ ಅಲ್ಲಿ ನಾವು ಮಾತಾಡ್ತಿರ್ಬೇಕಾದ್ರೆ ಯಾರಾದ್ರೂ ಒಬ್ರು ಒಂದ್ ಪ್ರಶ್ನೆ ಕೇಳಿದಾಗ ನಾವೇ ಹೇಳ್ತಿಲ್ಲ, ಸಾರಿ ನಮ್ಗೆ ಇದಕ್ಕೆ ಉತ್ತರ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ. ಉತ್ತರ ಕೊಡೋದಕ್ಕೆ ಇಷ್ಟ ಇಲ್ಲ ಆದಾಗ ಅವರು ಸೆಲೆಕ್ಟ್ ಆಗ್ತಾರೆ. ಅದೇ ರೀತಿ ಅವ್ರಿಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂದಾಗ ಐ ಥಿಂಕ್ ನಾವು ಸೆಲೆಕ್ಟ್ ಆಗ್ಬೇಕಾಗುತ್ತೆ. ಅಂಡ್ ಹಿ ಇಸ್ ಪ್ರಮೋಟಿಂಗ್ ಅವರ್ ಫಿಲ್ಮ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಜಯ್. ಅಂಡ್ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಕೆಲಸ ಮಾಡಿ. ನನಗೆ ನಿಮ್ಮ ಸಿನಿಮಾಗಳನ್ನ ನಾನು ನೋಡ್ಕೊಂಡು ಬಂದಿದ್ದು, ಅಂಡ್ ನಿಮ್ಮ ಸಿನಿಮಾಗಳಲ್ಲಿ ತುಂಬಾನೇ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್, ತುಂಬಾ ಡಿಗ್ನಿಫೈಡ್ ಆಗಿ ಸಿನಿಮಾ ಮಾಡುವಂತ ಒಬ್ಬ ಕಲಾವಿದ ಅಜಯ್ ರಾವ್ ಅವರು. ಸೊ ನನಗೆ ಅವ್ರ ಜೊತೆ ಒಂದು ಅದ್ಭುತವಾಗಿರುವಂತಹ ಒಂದು ಕತೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಒಂದೆರಡು ಲವ್ ಯು ರಚ್ಚು ಮುಂಚೆ 2 ಸಿನಿಮಾ ಬಂತು ನನಗೆ ಅಜಯ್ ಜೊತೆ. ಸೊ ಅದರಲ್ಲಿ ಅಂದ್ರೆ ಹೀರೋಯಿನ್ಸ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ ಅವ್ರ ಸಿನಿಮಾದಲ್ಲಿ, ತುಂಬಾ ರಿಯಲಿಸ್ಟಿಕ್ ಆಗಿ ಇರುತ್ತೆ ಕಥೆಗಳೆಲ್ಲ. ಬಟ್ ಈ ಸಿನಿಮಾದಲ್ಲಿ ಸಿಕ್ಕಂತ ನನಗೆ ಒಂದು ಇಂಟ್ರೆಸ್ಟ್ ಆಗಿರ್ಬೋದು, ಇಲ್ಲ ಒಂದು ಎಕ್ಸೈಟ್ಮೆಂಟ್ ಆಗಿರ್ಬೋದು, ನನಗೆ ಕೇಳಿದಂತ 2 ಸಬ್ಜೆಕ್ಟ್ ಅಲ್ಲಿ ಇರ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಆವಾಗ ಕಾಲ್ ಮಾಡಿ ಹೇಳಿದೆ ಅಜಯ್ ಈ ತರ ಒಂದು ಪಾತ್ರ ಸಿಕ್ಕಿದೆ, ಸಿನಿಮಾ ಸಿಕ್ಕಿದೆ, ಐ ಥಿಂಕ್ ಈ ಸಬ್ಜೆಕ್ಟ್ ಬೇಡ ರಚಿತ, ಇನ್ನೊಂದು ಸಬ್ಜೆಕ್ಟ್ ಮಾಡೋಣ ಅಂತ. ಸೊ ಫೈನಲಿ ಲವ್ ಯು ರಚ್ಚು ಅಂತ ಬಂತು. ಅಂಡ್ ಇಸ್ ಅ ವಂಡರ್ಫುಲ್ ಆಕ್ಟರ್, ವರ್ಸಟೈಲ್ ಆಕ್ಟರ್, ಅದ್ರ 2 ಮಾತೇ ಇಲ್ಲ ಅಜಯ್ ಬಗ್ಗೆ. ಅಂಡ್ ತುಂಬಾ ಚೆನ್ನಾಗಿತ್ತು ನಮ್ಮ ಒಂದು ಕೆಮಿಸ್ಟ್ರಿ. ಪ್ರತಿಯೊಂದು ಸೀನ್ ಕೂಡ ನಾವಿಬ್ರು ತುಂಬಾನೇ ರಿಹರ್ಸ್ ಮಾಡಿರುವಂತ ಸೀನ್ಸ್ ಆಗಿರ್ಬೋದು. ಅಂಡ್ ನಾ ಹೇಳ್ದಂಗೆ ಅಜಯ್ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ ಈ ಸಿನಿಮಾದಲ್ಲಿ. ಅಂಡ್ ಅದ್ರ ಬಗ್ಗೆ 2 ಮಾತೇ ಇಲ್ಲ. ಅವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ ಸಿನಿಮಾದಲ್ಲಿ. ಅದನ್ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದು ನಮ್ಮ ಶ್ರೀ ಕ್ರೇಜಿ ಮೈಂಡ್ಸ್ ಅವರು ಕೂಡ ಅಷ್ಟೇ. ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ಯು ಶ್ರೀ. ಅದಾದ್ಮೇಲೆ ಗುರುದೇಶಪಾಂಡೆ ಸರ್ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಮೊದಲನೇ ಬಾರಿ ನಾನು ಕೆಲಸ ಮಾಡಿದ್ದು. ಇವ್ರ ಜೊತೆ ಅಷ್ಟೇ ಮುಂಚೆನೆ ಮಾಡ್ಬೇಕಾಗಿದ್ದಂತ ಸಿನಿಮಾ 1-2-3 ಇತ್ತು. ಸೊ ಫೈನಲಿ ಎಲ್ಲಾನು ಲವ್ ಯು ರಚ್ಚುಗೆ ಬಂದು ಸೇರ್ಕೊಂಡಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್.
ಸಿನಿಮಾ ಟೈಟಲ್ ನಾನು ಬಂದ ಮೇಲೆ ಇದ್ದಂತ ಟೈಟಲ್ ಅಲ್ಲ ಇದು, ಅದು ಮುಂಚೆನೆ ಡಿಸೈಡ್ ಆಗಿರುವಂತ ಒಂದು ಟೈಟಲ್. ಅಂಡ್ ವೆರಿ ಮಚ್ ಆನರ್ಡ್. ಪ್ರಾಬಬ್ಲಿ ಇದು ಪುನಃ ಟೈಟಲ್ ರೀಟೈಟಲ್ ಆಗಲ್ಲ, ಇದು ಫೈನಲ್ ಆಗೋಯ್ತು ಲವ್ ಯು ರಚ್ಚು ಅಂತ. ಸಿಕ್ಕಲ್ಲ ಅಲ್ಲ, ಅಜಯ್ ಇದ್ರೆ ಮಾಡ್ತೀನಿ ನಾನು. ಸೊ ಯಾ ಹಾಗೆ ಹೀರೋಯಿನ್ ಓರಿಯೆಂಟೆಡ್ ಇದು ಅಂದ್ರೆ ಟೈಟ್ಲ್ ಹೀರೋಯಿನ್ ಟೈಟ್ಲ್ ಇದೆಯಲ್ಲ, ಯಾರದೇ ಹೀರೋ ಬಂದು ಮಾಡುವುದೇ ಅಜಯ್ ರಾವ್ ಸೀಕ್ವೆಲ್ ಮಾಡ್ರೆ ಇಲ್ಲ ಅಲ್ಲ, ಇಬ್ರು ಸೀಕ್ವೆಲ್ ಏನ್ ಮಾಡ್ತೀರಾ ನೀವು? ಮಿಸ್ಟರ್ ನಾನು ಬಾಯ್ ಬಿಟ್ಬಿಡ್ತೀನಿ. ಮಾಡ್ಬೋದು. ಸೊ ಹಾಗೆ ಅದಾದ್ಮೇಲೆ ಅವರ ಒಂದು ಬ್ಯಾನರ್ ಅಲ್ಲಿ ಈ ಸಿನಿಮಾ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಕಥೆನ ನನಗೆ ತಗೊಂಡ್ ಬಂದಿದ್ಕೆ. ಅಂಡ್ ಟೀಮ್ ಅಂತ ಹೇಳಿದ ಕೂಡಲೇ ನಾವು ಒಬ್ಬರೇ ಅಲ್ಲ, ಪ್ರತಿಯೊಬ್ರು ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿರುವಂತ ಸಿನಿಮಾ ಲವ್ ಯು ರಿಚು. ಅಂಡ್ ಕದ್ರಿ ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನನಗೆ ಅವ್ರ ಇನ್ಫ್ಯಾಕ್ಟ್ ಅವ್ರ ಮ್ಯೂಸಿಕ್ ನಂಗೆ ತುಂಬಾನೇ ಇಷ್ಟ. ಪೃಥ್ವಿ ಸಿನಿಮಾ ಮ್ಯೂಸಿಕ್ ನಂಗೆ ಸಖತ್ ಇಷ್ಟ. ಅವ್ರಿಗೆ ಹೇಳ್ತಿರ್ತೀನಿ, ನಿನ್ನ ನನಗಾಗಿ ಆ ಹಾಡು ತುಂಬಾನೇ ಇಷ್ಟ. ಸೊ ಯಾ ಈ ಸಿನಿಮಾದಲ್ಲಿ ಕೂಡ ತುಂಬಾ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಗೆ. ಮುದ್ದು ನೀನು, ಆಮೇಲೆ ನೋಡುತ್ತಾ ನಿನ್ನೆ, ಅಂಡ್ ಲವ್ ಯು ರಚ್ಚು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದ ಫಿಲ್ಮ್ ಬಿಕಾಸ್ ನನಗೆ ರೀ ರೆಕಾರ್ಡಿಂಗ್ ತುಂಬಾನೇ ಇಷ್ಟ ಆಗುತ್ತೆ. ದಟ್ ಇಸ್ ದ ಮೇಜರ್ ಪಾರ್ಟ್ ಅಲ್ಲ ಸಿನಿಮಾಗೆ. ಸೊ ಅದನ್ನ ನೋಡೋದಕ್ಕೆ ಕಾಯ್ತಿದ್ದೀನಿ. ಅಂಡ್ ಯಾ ಶಂಕರ್ ಡೈರೆಕ್ಷನ್ ಹೇಳ್ದಂಗೆ ನಾ ಹೇಳಿಲ್ವಾ, ಗುರು ಸರ್ ಆಗಿರ್ಬೋದು, ಶಂಕರ್ ಅವ್ರ ಆಗಿರ್ಬೋದು, ಅಜಯ್ ಆಗಿರ್ಬೋದು, ಇವರು 3 ಜನ ಸೇರಿ, ಇನ್ಫ್ಯಾಕ್ಟ್ ನಮ್ಮ ಕ್ಯಾಮ್ರಾಮನ್ ಶ್ರೀ ಕೂಡ ಅವ್ರದ್ದು ಇನ್ಪುಟ್ಸ್ ಜಾಸ್ತಿ ಇತ್ತು. ನಾ ಹೇಳ್ದಂಗೆ ಐ ವಾಸ್ ಪಾರ್ಟ್ ಆಫ್ ದ ಡಿಸ್ಕಷನ್. ನನ್ನ ಇನ್ಪುಟ್ಸ್ ವಾಟ್ ಎವರ್ ಅವ್ರು ಏನೇ ಹೇಳಿದ್ರು ಎಂಡ್ ಆಫ್ ದ ಡೇ ಐ ಯೂಸ್ ಟು ಸೇ ಯೆಸ್. ಅಂದ್ರೆ ಖಂಡಿತವಾಗ್ಲೂ ಅವ್ರೆಲ್ಲರದ್ದು ಒಳ್ಳೆ ಪಾಯಿಂಟ್ ಇರ್ತಿತ್ತು. ಸೊ ಪಾಯಿಂಟ್ ವಾಸ್ ಓಕೆ. ಸೊ ಅದಕ್ಕೆ ಬೇರೆ ಮಾತೇ ಇರ್ತಿರ್ಲಿಲ್ಲ. ಸೊ ಈ ಡಿಸ್ಕಷನ್ ನಾನು ಇರ್ತಿದ್ದೆ, ಬಟ್ ಇನ್ಪುಟ್ಸ್ ಎಲ್ಲ ಕೊಡ್ತಿದ್ವಿ ಇವರು 4 ಜನ. ಅಂಡ್ ಒಂದು ಒಳ್ಳೆ ಸಿನಿಮಾ. ಶಶಾಂಕ್ ಸರ್, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸ್ಕ್ರಿಪ್ಟ್ ನ ಗೊತ್ತಿರಲಿಲ್ಲ, ನೀವು ಮಾಡ್ಕೊಂಡಿದ್ದು. ಅಂಡ್ ಅಜಯ್ ವಾಂಟೆಡ್ ಟು ಪ್ರೊಡ್ಯೂಸ್ ಇಟ್ ಅವರ ಒಂದು ಹೋಮ್ ಬ್ಯಾನರ್ ಅಲ್ಲಿ. ಬಟ್ ಗುರು ಸರ್ ಅವರ ಸಿನಿಮಾ ಇದ್ದದು. ಅಂಡ್ ಅಜಯ್ ಮತ್ತೆ ನಾನ್ ಕೂಡ ನಟನೆ ಮಾಡುವಂತ ಒಂದು ಸಿನಿಮಾ ಇದು. ಸೊ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ಗೆ ಐ ಹೋಪ್, ನಮ್ಗೆ ಗೊತ್ತಿಲ್ಲ ಸರ್, ನಾವು ನೀವು ಡಿಸೈನ್ ಮಾಡಿದಂತ ಪಾತ್ರಗಳಿಗೆ ನಾವು ಜೀವ ತುಂಬಿದೀವಿ ಅಂತ ಅನ್ಕೊಂಡಿದೀವಿ. ನಾನು ಮತ್ತೆ ಅಜಯ್ ಕೆಲಸ ಮಾಡಿದಂತ ಪ್ರತಿಯೊಂದು ಪಾತ್ರಗಳು, ಎಲ್ಲಾ ಕ್ಯಾರೆಕ್ಟರ್ಸ್ ಒಂದು ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿದೆ. ಅಂಡ್ ಡೈಲಾಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಒಂದು ಇಮೋಷನ್ ಇದೆ ಈ ಸಿನಿಮಾದಲ್ಲಿ. ಅಂಡ್ ಫನ್ ಇದೆ, ಲವ್ ಇದೆ. ಐ ಥಿಂಕ್ ಈ 3 ತುಂಬಾ ಜಾಸ್ತಿ ಇದೆ ಸಿನಿಮಾದಲ್ಲಿ. ಟ್ರೈಲರ್ ಥ್ರಿಲ್ ಇದೆ, ಸಸ್ಪೆನ್ಸ್ ಇದೆ, ಆಕ್ಷನ್ ಇದೆ, ವಾಟ್ ನಾಟ್ ಎಲ್ಲರೂ ಇದೆ ಇದರಲ್ಲಿ. ಸೊ ಈ ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗ ಬಂದಂತ ರೆಸ್ಪಾನ್ಸ್ ತುಂಬಾನೇ ಖುಷಿ ಆಯ್ತು. ಖಂಡಿತವಾಗ್ಲು ಅಂದ್ರೆ ಗೊತ್ತಿರ್ಲಿಲ್ಲ ಹೆಂಗ್ ಬರುತ್ತೆ, ಹೆಂಗ್ ತಗೊಳ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಎಸ್, ವಿ ರಿಲಿ ಗಾಟ್ ಅ ವಂಡರ್ಫುಲ್ ರೆಸ್ಪಾನ್ಸ್. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ನೋಡಿದಂತ ಪ್ರತಿಯೊಬ್ಬ ವ್ಯೂವರ್ಸ್ಗೆ ಥ್ಯಾಂಕ್ಸ್ ಅ ಲಾಟ್. ಅಂಡ್ ಸಿನಿಮಾ ರಿಲೀಸ್ ಆಗ್ತದೆ 31ನೇ ತಾರೀಕು. 31ನೇ ತಾರೀಕು ಬಂದ್ ಮಾಡ್ತಾರೆ ಅಂತ ಕೂಡ ಕೇಳ್ಪಟ್ಟಿ. ಇವಾಗ ಅದೇನೋ ಕ್ಯಾನ್ಸಲ್ ಆಗಿದೆ ಅಂತ ಕೂಡ ಕೇಳ್ಪಟ್ಟೆ ನಾನು. ಅದೊಂಥರ ಹೆಂಗಿದೆ ಅಂದ್ರೆ ಎರಡು ನಮ್ದೆ. ಇದು ಬಿಟ್ಕೊಡಕ್ಕಾಗಲ್ಲ, ಅದನ್ನು ಕೂಡ ಬಿಟ್ಕೊಡಕ್ಕಾಗಲ್ಲ. ಇದು ಹೆಗ್ಗೆ ಯಾವ ತರ ಅಂದ್ರೆ ಎಕ್ಸಾಂಪಲ್, ಒಂದು ಮಗು ಡೆಲಿವರಿ ಆಗ್ತಿದೆ, ಡೆಲಿವರಿ ಆದ್ರೆ ಅಮ್ಮ ಸಾಯ್ತಾರೆ, ಇಲ್ಲಾಂದ್ರೆ ಮಗು ಸಾಯುತ್ತೆ ಅನ್ನೋ ತರ ಇದೆ. ಇಬ್ರು ಬದುಕ್ಸ್ಬೇಕು ಅಂದಾಗ ಕಷ್ಟ ಆಗತ್ತೆ, ಅದನ್ನ ಇಬ್ರು ಬೇಕು ನಮ್ಗೆ. ಸೊ ಅಂತ ಒಂದು ಸಿಚುಯೇಷನ್ ಅಲ್ಲಿ ನಾವಿದ್ದೀವಿ. ಅಂಡ್ ಲಕಿಲಿ ಐ ಗಾಟ್ ಟು ನೋ ಲೈಕ್ ಬಂದ್ ಪೋಸ್ಟ್ಪೋನ್ ಆಗಿದೆ ಅಂತ. ಅಂಡ್ ವೆರಿ ಹ್ಯಾಪಿ, ವೆರಿ 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 ಹ್ಯಾಪಿ. ಬಂದ ಆದಾಗ ಖಂಡಿತವಾಗ್ಲೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಕನ್ನಡದವರಾಗಿ ನಾವು ನಮ್ಮ ಒಂದು ಭಾಷೆಗೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ, ಇನ್ಯಾರು ಮಾಡ್ತಾರೆ ಹಾಗೆ. ಅಂಡ್ 31ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ. ಅಂಡ್ ದಯವಿಟ್ಟು ನೋಡಿ ಅನ್ನೋದಕ್ಕಿಂತ ಐ ಥಿಂಕ್ ಕಂಟೆಂಟ್, ಯೂಶಲಿ ಎಲ್ಲರೂ ಹೇಳೋದು ಕಂಟೆಂಟ್ ಚೆನ್ನಾಗಿದ್ರೆ ನಾವ್ ಯಾಕೆ ನೋಡಲ್ಲ ಅಂತ ಹೇಳ್ತಾರೆ. ಯೂಶಲಿ
ಆಡಿಯನ್ಸ್. ಬಟ್ ಕಂಟೆಂಟ್ ಇರುವಂತ ಸಿನಿಮಾ ಲವ್ ಯು ರಚ್ಚು. ಸಿನಿಮಾ ಅದ್ರ ಬಗ್ಗೆ ಹೇಳೋದಕ್ಕಿಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಕಂಟೆಂಟ್ ಇದೆಯೋ ಇಲ್ವೋ ಅಂತ. ಸೊ 31ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿರ್ಮಾಪಕರಿಗೆ ಬಂದು ಪೋಸ್ಟ್ಪೋನ್ ಆಗಿಲ್ಲ.